ಸ್ನೇಹಿತರೇ ನಮಸ್ಕಾರ. ನಾನು ರವೀಂದ್ರ ಜೋಶಿ. ವಯಸ್ಸಿನ ಗಾಂಭೀರ್ಯತೆಯನ್ನು ಉಳಿಸಿಕೊಳ್ಳಲಾರದೆ ಕೇವಲ ಗಾಂಧಿ ಪರಿವಾರದವರನ್ನು ಓಲೈಸಲಿಕ್ಕಾಗಿ ನಾಲಿಗೆಯನ್ನು ಹರಿಬಿಟ್ಟಿದ್ದಾರೆ ಮಲ್ಲಿಕಾರ್ಜುನ ಖರ್ಗೆ. ಮಲ್ಲಿಕಾರ್ಜುನ ಖರ್ಗೆ ಈಗ ಜಾರ್ಖಂಡ್ ಮಹಾರಾಷ್ಟ್ರದ ಚುನಾವಣಾ ಪ್ರಚಾರದಲ್ಲಿದ್ದಾರೆ. ನಿನ್ನೆ ಅವರು ಜಾರ್ಖಂಡದ ಛತ್ತರ್ಪುರದಲ್ಲಿ ಭಾಷಣ ಮಾಡ್ತಾಯಿದ್ರು. ಈತ ಭಾಷಣ ಮಾಡ್ತಾ ಸಂತ ಯೋಗಿ ಆದಿತ್ಯನಾಥನ ಬಗ್ಗೆ ಮಾತಾಡಲಿಕ್ಕೆ ಶುರು ಮಾಡ್ತಾರೆ. ಸಂತ ಯೋಗಿ ಆದಿತ್ಯನಾಥ್ ಅವ್ರ ಬಗ್ಗೆ ಹೇಳ್ತಾರೆ, ಒಬ್ಬ ಮುಖ್ಯಮಂತ್ರಿ ಇದ್ದಾರೆ ಉತ್ತರ ಪ್ರದೇಶದಲ್ಲಿ. ಅವರು ಕಾವಿ ಬಟ್ಟೆಯನ್ನು ಧರಿಸಿರ್ತಾರೆ, ತಲೆ ಮೇಲೆ ಕೂದಲಿಲ್ಲ. ಆತ ದೇಶವನ್ನು ಒಡೆಯುವ ಕೆಲಸವನ್ನು ಮಾಡ್ತಾ ಇದ್ದಾರೆ, ಸಮುದಾಯವನ್ನು ಒಡೆಯುವ ಕೆಲಸ ಮಾಡ್ತಾ ಇದ್ದಾರೆ. ಅವರು ರಾಜಕಾರಣಕ್ಕೆ ಬರಬೇಕಾದ್ರೆ ಬಿಳಿ ಬಟ್ಟೆಯನ್ನು ಹಾಕ್ಕೊಂಡ್ಬರಬೇಕು, ಕಾವಿ ಬಟ್ಟೆ ಹಾಕ್ಕೊಂಡು ಮಾಡಬೇಕಾದ ಕೆಲಸವನ್ನು ಕಾವಿ ಬಟ್ಟೆ ಹಾಕ್ಕೊಂಡು ಮಾಡಬೇಕು ಅಂತ ಬುದ್ಧಿ ಮಾತನ್ನು ಯೋಗಿ ಆದಿತ್ಯನಾಥ್ ಅವರಿಗೆ ಹೇಳ್ತಾರೆ. ಮೊದಲನೇದಾಗಿ ಮಲ್ಲಿಕಾರ್ಜುನ್ ಖರ್ಗೆ ಅವರಿಗೆ ರಾಜಕಾರಣಿ ಆದವನು ಬಿಳಿ ಬಟ್ಟೆ ಹಾಕ್ಕೋಬೇಕು ಅಂತ ಎಲ್ಲಿ ಹೇಳಿದ್ದಾರೆ ಅಂತ ನಮ್ಮೆದುರಿಗೆ ಸಾಬೀತುಪಡಿಸ್ಬೇಕು ಅವರು. ಎರಡನೇದ್ದು, ಬಿಳಿ ಬಟ್ಟೆ ಹಾಕ್ಕೊಳ್ಳಿಕ್ಕೆ ಇರಬೇಕಾದಂಥ ಯೋಗ್ಯತೆ ಮಲ್ಲಿಕಾರ್ಜುನ ಖರ್ಗೆ ಅವ್ರಿಗಿದೆಯಾ ಅನ್ನುವಂಥ ಮಾತನ್ನು ನಾವು ಅವ್ರಿಗೆ ಕೇಳಬೇಕು. ಈ ಮಲ್ಲಿಕಾರ್ಜುನ ಮುತ್ಯ ಯಾವ ಸ್ಥಿತಿಗೆ ಇಳಿದ್ಬಿಟ್ಟಿದ್ದಾರೆ ಅಂದರೆ, ಹೇಗಾದರೂ ಮಾಡಿ ರಾಹುಲ್ ಗಾಂಧಿಯನ್ನು ಓಲೈಸಬೇಕು, ಹೇಗಾದರೂ ಮಾಡಿ ನಾವು ಸೋನಿಯಾ ಗಾಂಧಿ ಮೆಚ್ಚಿಸಬೇಕು ಅನ್ನುವಂಥ ಭರದಲ್ಲಿ ಕಂಡವರ ಬಗ್ಗೆ ಮಾತಾಡಲಿಕ್ಕೆ ಶುರು ಮಾಡ್ತಾರೆ. ಬಟೋಗೆ ತೋ ಕಟೋಗೆ ಅನ್ನುವುದರ ಮೂಲಕ ಇವರು ಕೋಮುವಾದವನ್ನು ಬೆಳೆಸ್ತಾ ಇದ್ದಾರೆ ಅಂತ. ಅಲ್ಲರಿ, ನಿಮ್ಮದೇ ಪಕ್ಷದವರು ಮಹಾರಾಷ್ಟ್ರದಲ್ಲಿ ಮುಸಲ್ಮಾನರು ಜಿಹಾದಿಗಳು ಹಿಡ್ಕೊಂಬಂದಿರುವಂಥ ಷರತ್ತುಗಳಿಗೆ ಒಪ್ಪಿಗೆಯನ್ನು ಕೊಡ್ತಾ ಇದ್ದಾರಲ್ಲ, ಇದು ದೇಶವನ್ನು ಒಡೆಯೋ ಕೆಲಸ ಅಲ್ವಾ? ನಿಮ್ಮದೇ ಪಕ್ಷದ ಸುಶೀಲ್ ಕುಮಾರ್ ಶಿಂಧೆ ಅವರು ನಾನು ಭಗವಾ ಟೆರರಿಸಮ್ ಅಂತ ಹೇಳಬಾರ್ದಾಗಿತ್ತು, ಕಾಂಗ್ರೆಸ್ಸಿನ ಒತ್ತಡದಿಂದ ಆ ರೀತಿ ಹೇಳಬೇಕಾಯ್ತು ಅಂತ ಬಾಯಿ ಬಿಟ್ಟು ಹೇಳಿದ್ರಲ್ಲ. ಇದೆಲ್ಲ ಕಾಂಗ್ರೆಸ್ ಮಾಡ್ತಾ ಇರುವಂಥ ಅಪಸವ್ಯಗಳಲ್ವಾ? ಯೋಗಿ ಆದಿತ್ಯನಾಥ್ ಅಜಯ್ ಬಿಸ್ಟ್ ಅನ್ನುವಂಥ ಯುವಕ 23ನೇ ವರ್ಷದಲ್ಲಿ ಮ್ಯಾಥಮೆಟಿಕ್ಸ್ನಲ್ಲಿ ಸ್ಕಾಲರ್ ಅನ್ಸ್ಕೊಂಡಿರ್ತ ವ್ಯಕ್ತಿ, ಜೀನ್ಸ್ ಪ್ಯಾಂಟು ಟೀ ಶರ್ಟ್ ಹಾಕ್ಕೊಂಡು ಬೈಕಲ್ಲಿ ಓಡಾಡಬೇಕಾದಂಥ ವಯಸ್ಸಿನಲ್ಲಿ ತನ್ನ ಎಲ್ಲ ಆಸೆ ಆಕಾಂಕ್ಷೆಗಳನ್ನು ಬದಿಗಿಟ್ಟು ತನ್ನ ಪೂರ್ವಾಶ್ರಮವನ್ನು ಮರೆತು ಒಂದು ಪೀಠವನ್ನು ಏರಿದ್ದಾರೆ ಅಂದರೆ, ಸರ್ವಸಂಗ ಪರಿತ್ಯಾಗವನ್ನು ಮಾಡಿದ್ದಾರೆ ಅಂದರೆ, ಆತನ ಬಗ್ಗೆ ಮಾತನಾಡಲಿಕ್ಕೆ ನಿಮಗೆ ಯಾವ ಅರ್ಹತೆ ಇದೆ ಮಲ್ಲಿಕಾರ್ಜುನ ಮುತ್ಯ ಅವರೇ? ಅಲ್ಲಿಂದ ಇಲ್ಲಿವರೆಗೂ ಶುದ್ಧ ಜೀವನವನ್ನು ಮಾಡ್ಕೊಂಡು ಬಂದಿರುವಂಥ ಏಕಮೇವ ರಾಜಕಾರಣಿ ಯಾರಾದರೂ ಇದ್ದರೆ ಅದು ಒನ್ ಆ್ಯಂಡ್ ಓನ್ಲಿ ಯೋಗಿ ಆದಿತ್ಯನಾಥ್. 1998ರಿಂದ ನಿರಂತರವಾಗಿ ಎಲ್ಲ ಚುನಾವಣೆಗೆ ಗೆದ್ಕೊಂಡ್ಬಂದಂಥ ಮನುಷ್ಯ. ಎಂದೂ ಕೂಡ ಉತ್ತರ ಪ್ರದೇಶದ ಮುಖ್ಯಮಂತ್ರಿ ಆಗ್ತೀನಿ ಅಂತ ಕನಸು ಕೂಡ ಕಂಡಂಥ ಮನುಷ್ಯ ಅಲ್ಲ. ತನ್ನ ಪೀಠ, ಅದರ ಪಾವಿತ್ರ್ಯತೆ, ತನ್ನ ಕ್ಷೇತ್ರ, ಅದರ ಅಭಿವೃದ್ಧಿ ಕೆಲಸ. ಈಗ ಸಮಾಜ ಕಾರಣದಲ್ಲಿ ಉತ್ತರ ಪ್ರದೇಶದ ಔನ್ನತ್ಯಕ್ಕಾಗಿ ಆತ ಹಪಹಪಿಸ್ತಾ ಇರೋದು. ಹಿಂದೂ ಧರ್ಮವನ್ನು ಜಾತಿಯ ಲೆಕ್ಕದಲ್ಲಿ ಒಡೆದು ಆಳ್ತಾ ಇರುವಂಥ ಮಲ್ಲಿಕಾರ್ಜುನ ಮುತ್ಯ ಅಂಥವರಿಗೆ ತಿರುಗೇಟು ಕೊಡಲಿಕ್ಕೆ ಯೋಗಿ ಆದಿತ್ಯನಾಥ್ ಅಂಥವರೇ ಬೇಕು. ಇನ್ನೊಂದು ಕಡೆ ಭಾಷಣ ಮಾಡ್ತಾ ಕಣ್ಣೀರಾಗ್ತಾರೆ ಮಲ್ಲಿಕಾರ್ಜುನ ಮುತ್ಯ. ಏನಂತ, ನಮ್ಮಪ್ಪ ಹೇಳ್ದ, ಆತ ಹೊಲಕ್ಕೆ ಹೋಗಿದ್ದಂತೆ, ಬರೋದ್ರೊಳಗೆ ನಮ್ಮ ಅವ್ವ, ನಮ್ಮ ಚಿಕ್ಕಪ್ಪ, ನನ್ನ ತಂಗಿ ಅಂದರು, ನಮ್ಮ ಅಕ್ಕಂದರು ಎಲ್ಲರನ್ನೂ ಬೆಂಕಿ ಹಚ್ಚಿ ಸುಟ್ಟು ಹಾಕಿದರು. ಯಾರು ಹಾಕಿದ್ರು ಅಂತ ಹೇಳೋದಿಲ್ಲ ಅಂತ ಹೇಳ್ತಾರೆ ಮಲ್ಲಿಕಾರ್ಜುನ ಮುತ್ಯ. ಯಾರು ಹಾಕಿದ್ರು ಅಂತ ಹೇಳಿ. ನಿಮ್ಮ ಮನೆಗೆ ಬೆಂಕಿ ಹಚ್ಚಿದವರು ಯಾರು? ಹೈದರಾಬಾದ್ ನಿಜಾಮನ ರಜಾಕಾರರು ಬೆಂಕಿ ಹಚ್ಚಿದ್ದು, ಮುಸಲ್ಮಾನರು ನಿಮ್ಮ ಮನೆಗೆ ಬೆಂಕಿ ಹಚ್ಚಿದ್ದು. ನಿಮ್ಮ ಕುಟುಂಬದವ್ರನ್ನ ಸಜೀವ ದಹನ ಮಾಡಿದ್ದು ಮುಸಲ್ಮಾನರು ಮಾಡಿದ್ದು, ಜಿಹಾದಿಗಳು ಮಾಡಿದ್ದು, ಮೂಲಭೂತವಾದಿಗಳು ಮಾಡಿದ್ದು, ರಜಾಕಾರರು ಮಾಡಿದ್ದು. ಅದನ್ನು ಹೇಳೋದಿಲ್ಲ ಅಂತಾರೆ. ಯಾಕೆ ಹೇಳೋದಿಲ್ಲ? ಹೇಳಿದರೆ ಓಟ್ ಬೀಳೋದಿಲ್ಲ. ಮುಸಲ್ಮಾನರು ನನ್ನ ಇಡೀ ಕುಟುಂಬವನ್ನು ಸುಟ್ಟಾಕಿದ್ರು ಅಂತ ಹೇಳಿದರೆ, ಜೀವಂತ ದಹನ ಮಾಡಿಸಿದ್ರು ಅಂತ ಹೇಳಿದರೆ ಮುಸಲ್ಮಾನರು ಓಟ್ ಹಾಕಲ್ವಲ್ಲ, ಅದನ್ನು ಹೇಳೋದಿಲ್ಲ. ಇಲ್ಲಿಯವರೆಗೂ ತಾನು ದಲಿತನ ಬೌದ್ಧನ ಅನ್ನುವುದರ ಕುರಿತು ಸ್ಪಷ್ಟೀಕರಣವನ್ನು ಮಲ್ಲಿಕಾರ್ಜುನ ಮುತ್ಯ ಎಲ್ಲಿಯೂ ಕೊಟ್ಟಿಲ್ಲ. ಅಷ್ಟೇ ಅಲ್ಲ, ಡಾಕ್ಟರ್ ಅಂಬೇಡ್ಕರ್ ಅವರು ಅವತ್ತೊಂದು ಮಾತನ್ನು ಹೇಳ್ತಾರೆ, ಈ ರೀತಿ ಸಜೀವ ದಹನ ಮಾಡುವ ಸಂದರ್ಭದಲ್ಲಿ ನಿಮಗೆ ಹೈದರಾಬಾದ್ ರಾಜ್ಯದಲ್ಲಿ ಇರುವುದು ಕಷ್ಟ ಆದರೆ ಆ ರಾಜ್ಯದಿಂದ ವಲಸೆ ಹೋಗಿ ಓಡಿ ಹೋಗ್ಬಿಡ್ರಿ, ಆದರೆ ಮುಸಲ್ಮಾನ ಧರ್ಮಕ್ಕೆ ನೀವು ಮತಾಂತರ ಆಗಬೇಡ್ರಿ ಅಂತ ದಲಿತರಿಗೆ ಇನ್ನಿಲ್ಲದ ಹಾಗೆ ಕಿವಿ ಮಾತನ್ನು ಹೇಳ್ತಾರೆ, ಎಚ್ಚರಿಕೆಯನ್ನು ಕೊಡ್ತಾರೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು. ಅದರ ಬಗ್ಗೆ ಇವರು ಮಾತಾಡೋದಿಲ್ಲ. ಇವರಿಗೆ ಕೇವಲ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಫೋಟೋ ಹಾಕ್ಕೊಳ್ಳೋದು ಗೊತ್ತು, ಬುದ್ಧನ ಫೋಟೋ ಹಾಕ್ಕೊಳ್ಳೋದು ಗೊತ್ತು.
ಆದರೆ ಅವರ ಸಿದ್ಧಾಂತ, ಅವರ ಹೇಳಿಕೆಗಳನ್ನು ಹೇಳಲಿಕ್ಕೆ ಇವ್ರು ಮುಂದೆ ಹೋಗೋದಿಲ್ಲ. ಮಲ್ಲಿಕಾರ್ಜುನ ಮುತ್ಯಾನ ಸ್ಥಿತಿ ಹೇಗಾಗಿದೆ ಅಂದರೆ, ಈತ ತನ್ನನ್ನು ತಾನು ದಲಿತ ಅಂತ ಕರ್ಕೋತಾರೆ, ಆದರೆ ದಲಿತ ಕೋಟಾದಲ್ಲಿ ಇವತ್ತವರು ಕರ್ನಾಟಕದಲ್ಲಿ ಇವರು ಮುಖ್ಯಮಂತ್ರಿ ಆಗಲಿಕ್ಕೆ ಸಾಧ್ಯವೇ ಆಗಿಲ್ಲ. ಇನ್ನು ರಾಷ್ಟ್ರ ರಾಜಕಾರಣದಲ್ಲಿ ಇವರು ಅಧ್ಯಕ್ಷರಾಗಿದ್ದು ಏಕದಮ್ ಆಕಸ್ಮಿಕವಾದಂಥದ್ದು ಘಟನೆ ಬಿಟ್ಟರೆ ಇವರ ಅರ್ಹತೆ, ಇವರ ಸಾಮರ್ಥ್ಯದ ಮೇಲೆ ಸೋನಿಯಾ ಗಾಂಧಿ ಇವರನ್ನು ಮಾಡಲಿಲ್ಲ. ಫಸ್ಟ್ ಪ್ರಯಾರಿಟಿನಲ್ಲಿ ಇವರ ಹೆಸರೇ ಇರಲಿಲ್ಲ. ಇದ್ದದ್ದು ಅಶೋಕ್ ಗೆಹ್ಲೋಟ್ದು. ಅಶೋಕ್ ಗೆಹ್ಲೋಟ್ ಬಂಡಾಯ ಎದ್ದದ್ದಕ್ಕೆ ಎರಡೆರಡು ಸ್ಥಾನ ಇಟ್ಕೋತೇನೆ, ರಾಷ್ಟ್ರೀಯ ಅಧ್ಯಕ್ಷ, ಮುಖ್ಯಮಂತ್ರಿ 2 ಸ್ಥಾನ ಇಟ್ಕೋತೀನಿ ಅಂದದ್ದಕ್ಕೆ ವಿಧಿ ಇಲ್ಲದೆ ಮನೆಯಲ್ಲಿ ಮಲಗಿದ ಮಲ್ಲಿಕಾರ್ಜುನ ಮುತ್ಯಾನನ್ನು ಎರೆತ್ಕೊಂಡ್ಬಂದು ಅವ್ರನ್ನ ನಾಮಪತ್ರ ಹಾಕಿಸಿದ್ದು. ಅದರ ಋಣವನ್ನು ತೀರಿಸಲಿಕ್ಕೆ ಇವತ್ತು ಹಿಂದೂ ಧರ್ಮದ ವಿರುದ್ಧ ಮಾತಾಡ್ತಾ ಇದ್ದಾರೆ, ಯೋಗಿ ಆದಿತ್ಯನಾಥ್ ಅವರ ವಿರುದ್ಧ ಮಾತಾಡ್ತಾ ಇದ್ದಾರೆ. ಯೋಗಿ ಆದಿತ್ಯನಾಥ್ ಹಿಂದೂಗಳ ಒಗ್ಗಟ್ಟಾಗಬೇಕು ಅಂತ ಹೇಳಿದ್ರೆ ಅದು ಕೋಮು ಭಾವನೆಯನ್ನು ಹರಡಿದ ಹಾಗೆ, ಕುಮ್ಮಕ್ಕು ಕೊಟ್ಟ ಹಾಗೆನಾ? ಅವ್ರ ಹೋಗಿ ಏನು ಮುಸಲ್ಮಾನರನ್ನ ದ್ವೇಷ ಮಾಡಿ ಅಂತ ಹೇಳಿದ್ರ? ಮುಸಲ್ಮಾನರ ವಿರುದ್ಧ ಹೋರಾಡಿ ಅಂತ ಹೇಳಿದ್ರ? ನಿಮ್ಮನ್ನು ರಾಜಕಾರಣಿಗಳು ಧರ್ಮದ ಆಧಾರವನ್ನು ಬಿಟ್ಟು ಜಾತಿ ಆಧಾರದಲ್ಲಿ ವಿಭಜನೆ ಮಾಡ್ತಾರೆ, ಒಗ್ಗಟ್ಟಾಗಿರ್ರಿ ಅಂತ ಅವ್ರು ಹೇಳ್ತಾ ಇರೋದು. ಬಟೋಗೆ ಅಥವಾ ಕಟೋಗೆ ಅಂತ ಹೇಳ್ತಾರೆ. ನಿಮ್ಮ ರಾಹುಲ್ ಗಾಂಧಿ ಯಾರು ದಲಿತರು, ಯಾರು ಹಿಂದುಳಿದ ವರ್ಗದವರು, ಯಾರ್ದು ಯಾವ ಜಾತಿ ಅಂತ ಕೇಳ್ಕೊಂಡು ಕಂಡ ಕಡೆ ಜಾತಿ 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 ಅಂತ ಇದಾರಲ್ಲ, ಅದರ ವಿರುದ್ಧ ಎಚ್ಚರದಿಂದ ಇರ್ರಿ. ಈತನೇ ಈ ದೇಶಕ್ಕೆ ಮಾರಕ ಅಂತ ಎಲ್ಲರಿದ್ರಿಗೆ ಹೇಳ್ತಾ ಇರೋದು. ಅದನ್ನು ಸಹಿಸಲಿಕ್ಕೆ ಈ ಮಲ್ಲಿಕಾರ್ಜುನ ಮುತ್ಯಾಗೆ ಇವತ್ತು ಆಗ್ತಾ ಇಲ್ಲ. ಈತ ರಾಜ್ಯಸಭೆಯಲ್ಲಿ ಒಂದು ಮಾತು ಹೇಳಿದ್ರೆ ನಂಗೆ ಅತಿ ಬೇಜಾರಾಗಿದ್ದು ಮತ್ತು ಈ ವ್ಯಕ್ತಿಯ ಬಗ್ಗೆ ಅಸಹ್ಯ ಅನಿಸಿದ್ದು ಒಂದು ಘಟನೆ. ಈತ ರಾಜಕಾರಣವನ್ನು ನಾವು ಹುಟ್ಟೋಕ್ಕಿಂತ ಮುಂಚಿಂದ ರಾಜಕಾರಣ ಮಾಡಿದ ಮನುಷ್ಯ ಆಯ್ತ. 83-84 ವರ್ಷ. ಈಗ ಮೊನ್ನೆ ಹುಟ್ಟುಹಬ್ಬ ಬೇರೆ ಆಚರಿಸ್ಕೊಂಡ್ರು. ನಾನು ಇವತ್ತು ಈ ಸ್ಥಾನಮಾನಕ್ಕೆ ಬರಲಿಕ್ಕೆ ಮೇಡಮ್ ಕಾರಣ ಅಂತ ಸೋನಿಯಾ ಗಾಂಧಿ ಕಡೆ ಕೈ ತೋರಿಸ್ತಾರೆ. ಅಂದರೆ ಈತನಿಗೆ ಸ್ವಂತ ಶಕ್ತಿ, ಸ್ವಂತ ಸಾಮರ್ಥ್ಯ, ಸ್ವಂತ ಕ್ಷಮತ್ವ ಯಾವುದೂ ಇಲ್ಲದ ನರಸತ್ತ ವ್ಯಕ್ತಿ ಈತನನ್ನು ಎತ್ಕೊಂಡ್ಬಂದು ಸೋನಿಯಾ ಗಾಂಧಿ ಅವರು ಆ ಸ್ಥಾನದಲ್ಲಿ ಕೂಡಿಸಿದ್ದಾರೆ ಈಗ ರಾಜ್ಯಸಭೆಗೆ. ಇಲ್ಲದೆ ಹೋದರೆ ಈತ ಏನೂ ಇರ್ತಾನೇ ಇರಲಿಲ್ಲ. ಇದನ್ನು ಈತ ಸ್ವತಃ ಬೇರೆಯವ್ರು ಹೇಳಿದ್ದಲ್ಲ, ಈತನೇ ಈ ಮಾತನ್ನು ಹೇಳ್ತಾರೆ. ಇದನ್ನು ತನ್ನ ಪಕ್ಷದವರಿಗೆ ಹೇಳ್ತಾರೆ, ನಿಮ್ಮಿಂದಾಗಿ ನಾನು ಬಂದದ್ದಲ್ಲ, ಮೇಡಮ್ಮಿಂದಾಗಿ ಬಂದದ್ದು ಅಂತ ಹೇಳ್ತಾರೆ. ಆ ರೀತಿಯ ಗುಲಾಮಿಗಿರಿಗೆ ಇಳಿದಿರುವಂಥ ಮಲ್ಲಿಕಾರ್ಜುನ ಮುತ್ಯ ಇವತ್ತು ಯೋಗಿ ಆದಿತ್ಯನಾಥ್ ಅವರ ತಲೆಯಲ್ಲಿ ಕೂದಲಿಲ್ಲ. ಯೋಗಿ ಆದಿತ್ಯನಾಥ್ ಕಾವಿ ಶಾಟಿ ಹಾಕೋತಾರೆ, ಕಾಷಾಯ ವಸ್ತ್ರ ಧರಿಸ್ತಾರೆ ಅಂತ ಮಾತಾಡ್ತಾರೆ. ಒಂದೇ ಒಂದು ಮಾತು ಯಾವುದಾದ್ರೂ ಪೀರಾನ ಬಗ್ಗೆ ಈ ರೀತಿ ಮಾತಾಡಲಿ, ಈತ ಗಡ್ಡ ಬಿಟ್ಕೊಂಡಿದ್ದಾನೆ, ಈತ ಲಂಡ್ ಚೆನ್ನ ಹಾಕ್ಕೊಂಡಿದ್ದಾನೆ, ಈತ ತಲೆ ಮೇಲೆ ಜಾಳಿಗೆ ಟೊಪ್ಪಿಗೆ ಹಾಕ್ಕೊಂಡಿದ್ದಾನೆ ಅಂತ ಒಬ್ಬನೇ ಒಬ್ಬ ಮುಸಲ್ಮಾನ ಆರ್ಡಿನರಿ ಮೌಲ್ವಿಯ ಬಗ್ಗೆ ಮಾತಾಡ್ಬಿಡ್ಲಿ ತಾಕತ್ತಿದ್ರೆ ಮಲ್ಲಿಕಾರ್ಜುನ ಖರ್ಗೆ ಸಮಾಜದಲ್ಲಿ ಆತನನ್ನು ಉಳಿಸ್ತಾರ ಅನ್ನೋದನ್ನು ನೋಡಿ. ಇವ್ರು ಏನಾಗಿದೆ, ನಾಲಿಗೆ ಹರಿಬಿಟ್ಟು ಬಿಟ್ಟು ಅಭ್ಯಾಸ ಆಗಿ ಹೋಗಿದೆ. ಯಾರೂ ಏನೂ ಮಾಡೋದಿಲ್ಲ ಅನ್ನುವಂಥ ಮನಸ್ಥಿತಿಗೆ ಇವರು ಬಂದಿದ್ದಾರೆ. ಆದರೆ ಈ ದೇಶದ ಹಿಂದೂಗಳು ಒಗ್ಗಟ್ಟಾಗುವಂಥ ಸಮಯ ಈಗ ಪ್ರಸಕ್ತ ಸಂದರ್ಭದಲ್ಲಿ ಅತ್ಯಂತ ಯೋಗ್ಯವಾದಂಥ ಸಂದರ್ಭ ಬಂದು ಕೂತಿದೆ. ಈಗ ನಾವು ಒಗ್ಗಟ್ಟಾಗಿ ಇಂಥವ್ರಿಗೆ ಪಾಠ ಕಲಿಸಬೇಕಾದಂಥ ಅಗತ್ಯತೆ ಇದೆ. ಮತ್ತು ಮುಂದಿನ ಸಂಚಿಕೆಯಲ್ಲಿ ಮಾತಾಡ್ತೇನೆ. ಸಂಚಿಕೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಫಾಲೋ ಮಾಡಿ, ಶೇರ್ ಮಾಡಿ. ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ದಯವಿಟ್ಟು ಆರ್ಥಿಕವಾಗಿ ಬೆಂಗಾವಲಾಗಿ ನಮಸ್ಕಾರ.